ವೀಕ್ಷಕರೇ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್, ದೊಡ್ಡ ಬ್ರೇಕಿಂಗ್ ನ್ಯೂಸ್. ಸೊ ಈ ವಿಡಿಯೋವನ್ನು ನೋಡ್ತಾ ಹೋಗೋಣ. ಸೊ ಕಾಂಗ್ರೆಸ್ ಸರ್ಕಾರ ಪತನ ಆಗೋದು ಪಕ್ಕಾ. ಕಾಂಗ್ರೆಸ್ ಸರ್ಕಾರ ದಿಕ್ಕಾಪಾಲಾಗುತ್ತೆ. ಪ್ರಭಾವಿ ನಾಯಕರು ಇವತ್ತು ಏಕಾಏಕಿ ದೊಡ್ಡ ನಿರ್ಧಾರವನ್ನು ಮಾಡಿ 3 ಜನ ಇವತ್ತು ಕಾಂಗ್ರೆಸ್ನ ವಿಕೆಟ್ ಪತನ ಆಗಿರುವಂಥದ್ದು. 3 ವಿಕೆಟ್. ಸದ್ಯಕ್ಕೆ ಇವತ್ತು ಘಟಾನುಘಟಿಗಳು ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗ್ತಾ ಇದ್ದಾರೆ, ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸೊ ಯಾರಿದು ಅಂತ ನೋಡೋಣ. ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಡಿ ಕೆ ಶಿವಕುಮಾರ್ ಸರ್ಕಾರ ಬಂದ ಮೇಲೆ ಇದೀಗ ದೊಡ್ಡ ಒಂದು ಕುತಂತ್ರಗಳು ನಡೀತಾ ಇದೆ. ಡಿ ಕೆ ಶಿ ಮೇಲೆ ಅಲ್ಲಾದ್ರೂ ಸರ್ಕಾರದ ಒಂದು ಒಮ್ಮತ ಇಲ್ಲದೆ ಸರ್ಕಾರದ ಅಧಿಕಾರದ ಆಸೆಗಾಗಿ ಸಚಿವರೆಲ್ಲರೂ ಕೂಡ ಬೇರೆ ಬೇರೆ ರೀತಿಯ ಒಂದು ಕುತಂತ್ರಗಳನ್ನು ಮಾಡಿದರು. ಸೊ ನನಗೆ ಈ ಖಾತೆ ಬೇಕು, ಆ ಖಾತೆ ಬೇಕು ಅಂತೇಳಿ ಕೆಲವೊಂದಿಷ್ಟು ಜನ ಬೇರೆ ರೀತಿಯ ಒಂದು ಬೆಳವಣಿಗೆನ ರೂಪಿಸಿದರು. ಸದ್ಯ ಇವತ್ತು ರಾಜಕೀಯದಲ್ಲಿ ದೊಡ್ಡ ಷಡ್ಯಂತ್ರವೇ ಆಗೋಗಿದೆ. ರಾಜಕೀಯದ ಬೆಳವಣಿಗೆ ಬೇರೆ ರೀತಿಯ ಹಂತಕ್ಕೆ ತಲುಪಿದೆ. ಡಿ ಕೆ ಶಿವಕುಮಾರ್ ರಾಜಕೀಯದ CM ಆದ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ನ ಒಂದು ಬೆಂಬಲಿಗರ ಏನಿದ್ರಿ ಅವರೆಲ್ಲರೂ ಕೂಡ ಇವತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದಿತ್ತು ಅಂತ ಅವರ ಬಾಯಲ್ಲೇ ಬರ್ತಾ ಇರುವಂಥದ್ದು. ಸಿದ್ದರಾಮಯ್ಯ ಇದ್ದಾಗ ಎಲ್ಲರ ಕಡೆ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಶಾಸಕರನ್ನ ಆತ್ಮೀಯತೆಯನ್ನು ಪಡೆದುಕೊಂಡು ಅಧಿಕಾರವನ್ನು ನಿಭಾಯಿಸಿದ್ರು. ಆದರೆ ಡಿ ಕೆ ಶಿವಕುಮಾರ್ ಅಧಿಕಾರ ಅಹಂಕಾರ ಎಲ್ಲವೂ ಕೂಡ ಡಿ ಕೆ ಶಿವಕುಮಾರ್ಗೆ ಬಂದಿದೆ. ಶಾಸಕರನ್ನ ಬೇಕಾಬಿಟ್ಟಿ ರಿಯಾಕ್ಟ್ ಮಾಡ್ತಾರೆ ಅಂತೇಳಿ ಅಲ್ಲಿನ ಆಪ್ತರು ಕೂಡ ಮಾತನಾಡಿಕೊಡ್ತಾ ಇರುವಂಥದ್ದು. ಸದ್ಯ ಸಿದ್ದರಾಮಯ್ಯ ಮತ್ತು ಸಂತೋಷ್ ಲಾಡ್ ಮತ್ತೆ ಶಿವಲಿಂಗೇಗೌಡರು ಏಕಾಏಕಿ ಇವತ್ತು ದೊಡ್ಡ ನಿರ್ಧಾರವನ್ನು ಮಾಡಿರುವಂಥದ್ದು. ಒಂದೇ ದಿನ ದೊಡ್ಡ ನಿರ್ಧಾರವನ್ನು ಮಾಡಿರುವಂಥದ್ದು. ಏಕಾಏಕಿ ಸಂತೋಷ್ ಲಾಡ್ ಮತ್ತು ಶಿವಲಿಂಗೇಗೌಡರು ಮತ್ತು ಜಮೀರ್ ಖಾನ್ ಇವರು 3 ಘಟಾನುಘಟಿಗಳು ಕೂಡ ಸೇರಿದಂಥ 4 ಜನರು ಕೂಡ ಇವತ್ತು ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಏಕಾಏಕಿ ತಮ್ಮ ಬೆಳವಣಿಗೆಯ ರೂಪದಲ್ಲಿ ನಿಂತ ಒಂದು ರಾಜಕೀಯ ಷಡ್ಯಂತ್ರಕ್ಕೆ ಇವತ್ತು ತೆರೆ ಎಳೆದಿದ್ದಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ಬೆಳವಣಿಗೆ ಸರಿ ಇಲ್ಲ. ಸಿದ್ದರಾಮಯ್ಯ ಆಪ್ತರೆಲ್ಲರೂ ಕೂಡ ಬೇರೆ ರೀತಿಯ ದಿಕ್ಕನ್ನು ಸೂಚಿಸ್ತಾ ಇದ್ದಾರೆ. ಆದರೆ ಇದೀಗ ಇವತ್ತು ಏಕಾಏಕಿ 4 ಜನ ಸಿದ್ದರಾಮಯ್ಯ ಸೇರಿ 3 ಜನ ಪ್ರಭಾವಿಗಳು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನಿಜಕ್ಕೂ ಸರ್ಕಾರ ಪತನ ಆಗಿದೆ. ಡಿ ಕೆ ಶಿವಕುಮಾರ್ಗೆ ಉಳಿಗಾಲವಿಲ್ವೇ? ಸೊ ಸರ್ಕಾರ ಹೇಗೆ ನಡೆಸ್ತಾರೆ? ಶಾಸಕರ ಬಲ ಕಡಿಮೆ ಆದರೆ ಡಿ ಕೆ ಶಿವಕುಮಾರ್ಗೆ ಯಾವ ಅಧಿಕಾರವೂ ಸಿಗೋದಿಲ್ಲ, ಯಾವ ಅಧಿಕಾರವನ್ನು ನಿಭಾಯಿಸಲಿಕ್ಕೆ ಕಷ್ಟ ಆಗುತ್ತೆ. ಸೊ ಶಾಸಕರ ಒಮ್ಮತ ಇರಬೇಕು, ಸಚಿವರನ್ನೆಲ್ಲ ಒಗ್ಗಟ್ಟಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ಅಧಿಕಾರವನ್ನು ನಿಭಾಯಿಸಬೇಕು. ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಆದರೆ ಹೈಕಮಾಂಡ್ಗಿಂತಲೂ ರಾಜ್ಯದ ಮುಖ್ಯಮಂತ್ರಿ ಆದವರು ಇವೆಲ್ಲವನ್ನು ಕೂಡ ನಿಭಾಯಿಸಿ ಒಂದು ಹಂತಕ್ಕೆ ತಲುಪುವವರೆಗೂ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ಆದರೆ ಎಲ್ಲವಕ್ಕೂ ಕೂಡ ಹೈಕಮಾಂಡ್ ಮೇಲೆ ಎತ್ತಿ ಎಸೆಯುವಂತಹ ಡಿ ಕೆ ಶಿವಕುಮಾರ್ಗೆ ಅಧಿಕಾರದ ಜವಾಬ್ದಾರಿ ಇಲ್ವಾ? ಅಧಿಕಾರದ ಬೇಜವಾಬ್ದಾರಿತನ ಜಾಸ್ತಿ ಆಗಿದೆಯಾ ಅನ್ನೋದು ಅಲ್ಲಿನ ಜನ ಮಾತನಾಡ್ಕೊಳ್ತಾ ಇರುವಂಥದ್ದು. ಸದ್ಯ ಡಿ ಕೆ ಶಿವಕುಮಾರ್ಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತ ಹೇಳಿ ಇವತ್ತು ಸಿದ್ದರಾಮಯ್ಯ, ಜಮೀರ್ ಖಾನ್, ಸಂತೋಷ್ ಲಾಡ್ ಮತ್ತು ಶಿವಲಿಂಗೇಗೌಡರು ಇಂತಹ 4 ಜನ ಘಟಾನುಘಟಿಗಳು ಇವತ್ತು ಪಕ್ಷದಿಂದ ಹೊರಗೆ ಹೋಗಿ ಬಿಜೆಪಿ ಸೇರ್ಪಡೆಯನ್ನು ಮಾಡ್ಕೊಳ್ತೀವಿ ಅಂತ ಹೇಳಿ ಇವತ್ತು ಕೆಲವೊಂದಿಷ್ಟು ಬಿಜೆಪಿ ನಾಯಕರ, ಪ್ರಮುಖ ನಾಯಕರ ಜೊತೆ, ಅಧ್ಯಕ್ಷರ ಜೊತೆ, ಶಾಸಕರ ಜೊತೆ, ಮುಖಂಡರ ಜೊತೆ ಎಲ್ಲ ಕೂಡ ಮಾತನಾಡಿದ್ದಾರೆ. ಸೊ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ಗೂ ಕೂಡ ಈ ಒಂದು ಪತ್ರವನ್ನು ಕಳಿಸಿರುವಂಥದ್ದು. ಇದಕ್ಕೆ ಒಪ್ಪಿಗೆ ಸೂಚಿಸುವ ಸಾಧ್ಯತೆ ಇದೆ. ಸದ್ಯಕ್ಕೆ ಇವರಿಬ್ಬರು ಕೂಡ ಪಕ್ಷವನ್ನು ಬಿಟ್ಟು ಹೋದ ಮೇಲೆ ನಿಜಕ್ಕೂ ಕಾಂಗ್ರೆಸ್ ಪತನ ಆಗೋಗುತ್ತೆ, ದಿಕ್ಕಾಪಾಲಾಗುತ್ತೆ, ಸುಳಿವೇ ಇರುವುದಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣ್ಬೋದು. ಹೊಸಬ್ರನ್ನ ಹುಟ್ಟಾಕ್ಬೇಕಂದ್ರೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಸಿದ್ದರಾಮಯ್ಯನಂತಹ ಪ್ರಭಾವಿ ನಾಯಕ, ಜಮೀರ್ ಖಾನ್ ಅಂತ ಪ್ರಭಾವಿ ನಾಯಕ, ಸಂತೋಷ್ ಲಾಡ್ ಅಂತಹ ಮೇಧಾವಿಗಳಿಂತ ಇರುವಂಥವ್ರು, ಸೊ 4-5 ಬಾರಿ ಪಕ್ಷ ಬಿಟ್ಟು ಬಂದಂತಹ ಶಿವಲಿಂಗೇಗೌಡರು ಶಾಸಕರಾಗಿ ಗೆದ್ದಂಥ ಅವರಿಗೆ ಕೂಡ ಸಚಿವ ಸ್ಥಾನ ಸಿಗ್ತಾ ಇಲ್ಲ. ಸಿದ್ದು ಆಪ್ತರು ಅಂತೇಳಿ ಕೆಲವೊಂದಿಷ್ಟು ಜನರನ್ನ ಸಚಿವ ಸ್ಥಾನದಿಂದ ಹೊರಗೆ ತಳ್ಳಿದ್ದಾರೆ. ಇವೆಲ್ಲ ಬೆಳವಣಿಗೆಯನ್ನು ನೋಡಿಕೊಂಡು ಇವತ್ತು ಡಿ ಕೆ ಶಿಯ ಒಂದು ನಡವಳಿಕೆ ಸರಿ ಇಲ್ಲ, ಡಿ ಕೆ ಶಿ ಅಧಿಕಾರದಲ್ಲಿ ದುರುಪಯೋಗ ನಡೆಸ್ತಾ ಇದ್ದಾರೆ ಅಂತೇಳಿ ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ದೊಡ್ಡ ಒಂದು ಟಕ್ಕರ್ ಕೊಡುವ ಮೂಲಕ, ರಾಜೀನಾಮೆಯನ್ನು ಕೊಡುವ ಮೂಲಕ ಇವತ್ತು ಬುದ್ಧಿ ಕಲಿಸಿದ್ದಾರೆ. ನಿಜಕ್ಕೂ ಇದು ಹೊಸ ಬೆಳವಣಿಗೆ ಅಂತಾನೆ ಹೇಳ್ಬೋದು ರಾಜಕೀಯದಲ್ಲಿ. ಸೊ ಸದ್ಯ ಇವತ್ತು ಶಾಕಿಂಗ್ ಅಂತಾನೆ ಹೇಳ್ಬೋದು ರಾಜಕೀಯದ ಕೆಲವೊಂದಿಷ್ಟು ಆಪ್ತರಿಗೆ.
ಸಿದ್ದರಾಮಯ್ಯನವರು ಹೋಗಲ್ಲ ಅನ್ಕೊಂಡಿದ್ರು, ಜಮೀರ್ ಖಾನ್ ಹೋಗಲ್ಲ ಅನ್ಕೊಂಡಿದ್ರು, ಶಿವಲಿಂಗೇಗೌಡರು ಹೋಗಲ್ಲ ಅನ್ಕೊಂಡು ಇವೆಲ್ಲರೂ ಕೂಡ ಹೋಗಲ್ಲ ಅಂದವರೆಲ್ಲ ತಮ್ಮ ಸ್ವಂತ ಮನಸ್ಸಿಗೆ ಬೇಸರವನ್ನ ತರಿಸಿರಂತ ಡಿ ಕೆ ಶಿವಕುಮಾರ್ ಸರ್ಕಾರ, ಡಿ ಕೆ ಶಿವಕುಮಾರ್ ಅವರ ಆಪ್ತರೆಲ್ಲರೂ ಕೂಡ ಇಂತಹ ಘಟಾನುಘಟಿಗಳಿಗೆ ಒಂದು ಮನಸ್ಸಿಗೆ ಒಂದು ಬೇಸರವನ್ನು ತರಿಸಿದ್ದಾರೆ ರಾಜಕೀಯದಲ್ಲಿ. ಆ ಒಂದು ವಿಚಾರಕ್ಕೆ ಇವತ್ತು ತಕ್ಕ ಪಾಠವನ್ನು ಕಲಿಸುವ ನಿರ್ಧಾರವನ್ನು ಮಾಡಿಕೊಂಡು ಸಿದ್ದರಾಮಯ್ಯ, ಜಮೀರ್ ಖಾನ್, ಸಂತೋಷ್ ಲಾಡ್ ಮತ್ತು ಶಿವಲಿಂಗೇಗೌಡರು ಘಟಾನುಘಟಿಗಳೆಲ್ಲರೂ ಕೂಡ ಒಮ್ಮತದಿಂದ ಇವತ್ತು ಒಂದೇ ದಿನಕ್ಕೆ 4 ವಿಕೆಟ್ ಅನ್ನು ಪಡ್ಕೊಂಡಿದೆ ಕಾಂಗ್ರೆಸ್ ಸರ್ಕಾರ. 4 ಜನ ರಾಜೀನಾಮೆಯನ್ನು ಕೊಟ್ಟು ಹೊರ ಬಂದಿದ್ದಾರೆ, ಬಿಜೆಪಿಗೆ ಕೈ ಜೋಡಿಸಿದ್ದಾರೆ. ನಿಜಕ್ಕೂ ಇದು ಖುಷಿಯಾದ ವಿಚಾರ. ಬಿಜೆಪಿ ಅವರಿಗೆ ಪ್ರಭಾವಿಗಳು ಬರ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ಪ್ರೀತಿಯಿಂದ ಆಹ್ವಾನಿಸ್ಕೊಳ್ಳೋದಕ್ಕೆ ಅವ್ರು ಕಾಯ್ತಾ ಇದ್ದಾರೆ. ಸೊ ಪಕ್ಷದ ವಿಚಾರವಾಗಿ ಅವರು ಕೆಲಸ ಮಾಡಬೇಕು ವಿನಃ ಅಧಿಕಾರ ಆಸೆಗಾಗಿ, ಹಣದ ಆಸೆಗಾಗಿ ಅಲ್ಲ ಅನ್ನೋದು ಎಲ್ಲ ಮೇಲ್ನೋಟಕ್ಕೆ ಕಾಣ್ಬೋದು. ಆದರೆ ಸಿದ್ದರಾಮಯ್ಯನವರಿಗೆ ಅಧಿಕಾರ ಇಳಿದ ಮೇಲೆ ಕ್ಯಾರೆ ಅಂತೆಲ್ಲ ಡಿ ಕೆ ಶಿವಕುಮಾರ್ ಅನ್ನೋದು ಮೇಲ್ನೋಟಕ್ಕೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನು ನೋಡಿದ್ವಿ. ಜಮೀರ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಗ್ತಾ ಇಲ್ಲ ಅಂತೇಳಿ ಇವತ್ತು ಕೆಲವೊಂದಿಷ್ಟು ಸಮುದಾಯಗಳು ಹೋರಾಟವನ್ನು, ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾವೆ. ಅಲ್ಲಿ ಅರಸೀಕೆರೆಯಲ್ಲಿ ಶಿವಲಿಂಗೇಗೌಡರಿಗೆ ಹೋರಾಟ ಮಾಡ್ತಾ ಇದ್ದಾರೆ, ಸಂತೋಷ್ ಲಾಡ್ಗೆ ಕೆಲವೊಂದಿಷ್ಟು ಜನ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ ಸಚಿವ ಸ್ಥಾನ ಕೊಡಿ ಅಂತ. ಇವೆಲ್ಲ ಪ್ರಭಾವಿಗಳಿಗೆ ಈ ರೀತಿ ಅವಮಾನ ಮಾಡಿರುವಂತಹ ಡಿ ಕೆ ಶಿವಕುಮಾರ್ಗೆ ತಕ್ಕ ಪಾಠವನ್ನು ಕಳಿಸಿದ್ದಾರೆ. ನಿಜಕ್ಕೂ ಎಮೋಷನಲ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್. ಇಂತಹ ಪ್ರಭಾವಿಗಳನ್ನ ಕಳ್ಕೊಂಡು ಇವರನ್ನ ಮನವೊಲಿಸುವ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಸೊ ಕಾದು ನೋಡೋಣ. ಇವರೆಲ್ಲರೂ ಕೂಡ ಪಕ್ಷ ಬಿಡುವ ನಿರ್ಧಾರದಲ್ಲಿ ಇದ್ದಾರೆ. ಸೊ ಮುಂದೊಂದು ದಿನ ಪಕ್ಷ ಬಿಡುವ ಸಾಧ್ಯತೆ ಕೂಡ ಹೆಚ್ಚಾದ್ರೆ ಇವರು ತಡೆಯುವ ಶಕ್ತಿ ಡಿ ಕೆ ಶಿವಕುಮಾರ್ಗೆ ಇದೆಯೋ ಇಲ್ವೋ, ಮನವೊಲಿಸ್ತಾರೋ, ತನ್ನ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲೇ ನೆಲೆ ಊರ್ತಾರ ಅನ್ನೋದನ್ನ ಕಾದು ನೋಡ್ಬೇಕಿದೆ. ನೀವು ಕೂಡ ಡಿ ಕೆ ಶಿವಕುಮಾರ್ ಸರ್ಕಾರವನ್ನ ಇಷ್ಟಪಡ್ತಾ ಇದ್ರೆ ಸೊ ಈ ಒಂದು ವಿಡಿಯೋವನ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಡೋಣ. ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.